ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಮಹಿಳೆಯರ T20 ವಿಶ್ವಕಪ್ ಭಾರತಕ್ಕೆ ಬಾಂಗ್ಲಾದೇಶ ವಿರುದ್ಧ ನಿರಾಶಾದಾಯಕ ಗೆಲುವು. ನಿರಾಶೆ ಯಾಕಂತಂದರೆ ಇನ್ನೂ ಹೆಚ್ಚಿನ ಮಾರ್ಜಿನ್ ಗೆದ್ದು ನೆಟ್ ರನ್ ರೇಟನ್ನು ಇನ್ನೂ ಜಾಸ್ತಿ ಮಾಡ್ಕೋಬಹುದಾಗಿತ್ತು. ಅಷ್ಟೇ ಅಲ್ಲ, ಪವರ್ ಪ್ಲೇಯಲ್ಲೇ 4 ಕ್ಯಾಚ್ಗಳು ನೆಲಸಮ. ಅದು ಶ್ರೀಚರಣಿ ಅವರ ಬೌಲಿಂಗ್ನಲ್ಲಿ 3 ಕ್ಯಾಚ್ 8 ಬಾಲಲ್ಲಿ. ಆಮೇಲೆ ಬೌಲಿಂಗ್ನಲ್ಲೂ ಕೂಡ ಶ್ರೀಚರಣಿ ರಾಧಾ ಬಿಟ್ಟರೆ ಬಲಹೀನ ಬೌಲಿಂಗ್ ಪ್ರದರ್ಶನ, ಮಿಡ್ಲ್ ಆರ್ಡರ್ ಕೊಲ್ಯಾಪ್ಸು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂತೂ ಕಿಯಾಟಿಕ್. ಆದರೂ ಸಿಲ್ವರ್ ಲೈನಿಂಗ್ ಇದ್ದೇ ಇದೆ. ಶಫಾಲಿ ವರ್ಮಾ ಅವರ ಆಲ್ರೌಂಡ್ ಬ್ಯಾಟಿಂಗ್ ಪ್ರದರ್ಶನ ಭಾಳ ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. ಆಮೇಲೆ 21 ವರ್ಷದ ಆಂಧ್ರ ಪ್ರದೇಶದ ಲೆಫ್ಟ್ ಆನ್ ಸ್ಪಿನ್ನರ್ ಶ್ರೀಚರಣಿ ಅವರು ಕಳೆದ ವರ್ಷ ಇದೇ ಇಂಗ್ಲೆಂಡ್ನಲ್ಲಿ ಡೆಬ್ಯೂ ಮಾಡಿದವರು. ಈಗಾಗಲೇ ಒಂದು ವರ್ಷದಲ್ಲೇ ರ್ಯಾಂಕಿಂಗ್ನಲ್ಲಿ ವರ್ಲ್ಡ್ ನಂಬರ್ 1 ಬೌಲರ್ ಆಗಿದ್ದಾರೆ. ಆದರೆ ಇದೇ 28ರಂದು ಫುಲ್ ಹೌಸ್ ಲಾರ್ಡ್ಸ್ನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ನಮಗೆ ಮಸ್ಟ್ ವಿನ್ ಸಿಚುವೇಶನ್ ಈಗ ಬಂದಿದೆ. ಆದರೆ ಈ ರೀತಿ ಆಡೋದು ನೋಡಿದರೆ ಖಂಡಿತವಾಗಿ ಕಾನ್ಫಿಡೆನ್ಸ್ ಹುಟ್ಟಿಸೋದಿಲ್ಲ. ಫೆಸಿಲಿಟೀಸು, ಹಣ, ಎಕ್ಸ್ಪೋಜರು ಎಲ್ಲ ಸಿಕ್ಕಿದೆ ನಮ್ಮ ಮಹಿಳಾ ಟೀಮ್ಗೆ. ಅದಕ್ಕೆ ತಕ್ಕಂತೆ ನಿರೀಕ್ಷೆ ಕೂಡ ಮುಗಿಲಿಗೆ ಇರುತ್ತೆ. ಸೆಮಿಫೈನಲ್ಸ್ ಪೂರ್ತಿ ಚಾನ್ಸ್ ಇಲ್ಲವೇ ಅಂತಿಲ್ಲ. ಯಾಕಂದರೆ ಅವತ್ತೇ ಅಂದರೆ 28ರಂದು ನಮ್ಮ ಮ್ಯಾಚ್ಗಿನ ಮುನ್ನ ಬಾಂಗ್ಲಾದೇಶ್ ಸೌತ್ ಆಫ್ರಿಕಾ ಮ್ಯಾಚ್ ನಡೆಯಲಿದೆ. ಬಾಂಗ್ಲಾದೇಶ್ ಸೌತ್ ಆಫ್ರಿಕಾ ಬೇಕಾದ್ರೆ ನಮಗೆ ಸೆಮಿಫೈನಲ್ಸ್ಗೆ ಹೋಗೋದು ಸ್ವಲ್ಪ ಸುಲಭ ಆಗುತ್ತೆ. ಈಗ ನಮಗೆ ಅವತ್ತು ಗೊತ್ತಾಗುತ್ತೆ, ಸಂಡೇ ನಮ್ಮ ಹರ್ಮನ್ ಬಳಗ ಮರಳಿ ಭಾರತಕ್ಕೆ ಮರಳುತ್ತಾರೋ ಅಥವಾ ಸೆಮಿಫೈನಲ್ಸ್ಗೆ ಹೋಗ್ತಾರೋ ಅಂತ. ಭಾರತದ ಟೀಮು ಸೆಮಿಫೈನಲ್ಸ್ಗೆ ಹೋಗೋದು ICCಗೆ, ಬ್ರಾಡ್ಕಾಸ್ಟರ್ಸ್ಗೆ, ಸ್ಪಾನ್ಸರ್ಸ್ಗೆ, ನಮಗೆ, ನಿಮಗೆ ಎಲ್ಲರಿಗೂ ಬೇಕೇ ಬೇಕು ಅಲ್ವೇ? ಆಮೇಲೆ ಇನ್ನೊಂದು ವಿಷಯ, ಇವತ್ತು ಸಾಯಂಕಾಲ ನಮ್ಮ ಭಾರತೀಯ ಪುರುಷರ ಟೀಮು ಐರ್ಲೆಂಡ್ನ ಬೆಲ್ಫಾಸ್ಟ್ನಲ್ಲಿ ಐರ್ಲೆಂಡ್ ಟೀಮ್ ವಿರುದ್ಧ T20 ಇಂಟರ್ನ್ಯಾಷನಲ್ ಆಡಲಿದೆ. ಅಲ್ಲಿ ನೋಡಿ, ವೈಭವ್ ಸೂರ್ಯವಂಶಿ ಆಡಬಹುದು ಅಂತ ಹೇಳಿಬಿಟ್ಟು ಕೆಪಾಸಿಟಿ ಬರೀ 6,000 ಅಷ್ಟೇ ಅಲ್ಲಿ ಆ ಗ್ರೌಂಡಲ್ಲಿ. ಇವರು ಆಡ್ತಾರೆ ಅಂತ ಒಂದು ನಿರೀಕ್ಷೆ, ಶಂಕೆ ಇರೋದ್ರಿಂದ ಎಷ್ಟೋ ಚೇರ್ಸ್ಗಳನ್ನು ಜಾಸ್ತಿ ಹಾಕ್ತಾ ಇದ್ದಾರಂತೆ, ಕೆಪಾಸಿಟಿ ಜಾಸ್ತಿ ಮಾಡಲು. ನೋಡಿ ಎಂಥ ಒಂದು ನಿರೀಕ್ಷೆ ಇವ್ರ ಮೇಲಿದೆ ಅಂತ. ಆಮೇಲೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಯೂನಿವರ್ಸ್ ಬೇಬಿ ಬಾಸ್ಗೆ ಇಷ್ಟು ಬೇಗ ಡೆಬ್ಯೂ ಮಾಡಲು ಚಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ ಇದಾದಮೇಲೆ ಇಂಗ್ಲೆಂಡ್ ಟೂರ್ ಇದೆಯಲ್ಲ, ಐರ್ಲೆಂಡಿಂದ ಹೋಗ್ತೀವಿ, ಅಲ್ಲಿ 5 ಮ್ಯಾಚ್ ಭಾರತೀಯ ಟೀಮ್ ಆಡ್ತೆ. ಅದರಲ್ಲಿ 4ನೇ ಅಥವಾ 5ನೇ ಮ್ಯಾಚಲ್ಲಿ ಚಾನ್ಸ್ ಸಿಕ್ಕರೂ ಸಿಗ್ಬೋದು ಅಲ್ವೇ? ನೀವೇನಂತೀರ?